ನವೀನ್ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ದಿವಂಗತ ಇಮ್ರಾನ್ ಕಾಪು ಅವರ ಸ್ಮರಣಾರ್ಥಕವಾಗಿ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತಾ ಇದೆ. ಆರಂಭಿಕ ಪಂದ್ಯಾಟ ಎಲಿಗೆಂಟ್ಸ್ ವಿರುದ್ಧವಾಗಿ ಕಟೀಲ್ ಫ್ರೆಂಡ್ಸ್ ಸೆಣಸಾಡಿತ್ತು. ಆ ಒಂದು ಪಂದ್ಯಾಟದಲ್ಲಿ ಕಟೀಲ್ ಫ್ರೆಂಡ್ಸ್ ಜಯವನ್ನು ಕಂಡುಕೊಂಡು ತದನಂತರದ ಪಂದ್ಯಾಟ ದುನಿಯಾ ಬ್ರದರ್ಸ್ ವಿರುದ್ಧವಾಗಿ ನೀಫಾ ಸ್ಟ್ರೈಕರ್ಸ್. ಆ ಒಂದು ಪಂದ್ಯಾಟದಲ್ಲಿ ನೀಫಾ ಸ್ಟ್ರೈಕರ್ಸ್ ಅನ್ನು ಮಣಿಸ್ತಕ್ಕಂಥ ದುನಿಯಾ ಬ್ರದರ್ಸ್ 2 ಅಂಕವನ್ನು ಗಳಿಸಿದೆ. ಅದೇ ರೀತಿ ಆರಂಭಿಕ ಪಂದ್ಯವನ್ನು ಆಡುತ್ತಾ ಇದೆ ಡಿಜಿಎಸ್ ಚಾಲೆಂಜರ್ಸ್ ವಿರುದ್ಧವಾಗಿ. ಆರಂಭಿಕ ಪಂದ್ಯವನ್ನು ಕಂಡುಕೊಂಡಂತಹ ಎಲಿಗೆಂಟ್ಸ್ ಮ್ಯಾಂಗ್ಳೂರು ತಂಡ ನಾಣದ ಮುಖಭಾಗವನ್ನು ಜಯಿಸತಕ್ಕಂತಹ ಟೀಮ್ ಎಲಿಗೆಂಟ್ಸ್ ಆರಂಭಿಕವಾಗಿ ಮತ್ತೆ ಕ್ಷೇತ್ರರಕ್ಷಣೆಯನ್ನು ಆಯ್ದುಕೊಂಡಿದೆ. ಆರಂಭಿಕ ಕ್ರಮಾಂಕದ ಆಟಗಾರರು ರೋವಲ್, ಸ್ಟ್ರೈಕರ್ ವಿಭಾಗದಲ್ಲಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ. ಆರಂಭಿಕ ಎಸೆದ ಆಫ್ ಸ್ಟಿಕ್ ವಿಭಾಗದಲ್ಲಿ ಹಾದು ಹೋಗತಕ್ಕಂಥ ಒಂದು ಚೆಂಡಿಗೆ ಅಕ್ರಮ ಎಸೆತಕ್ಕೆ ಮನವಿಯನ್ನು ಸಲ್ಲಿಸುತ್ತಾ ಇದ್ದಾರೆ. ತೀರ್ಮಾನಕಾರಕರಿಗೆ ಮಾತ್ರ ನಕಾರಾತ್ಮಕ ಸೂಚನೆ ಬರುತ್ತಾ ಇದೆ. ಗಣನಿಗೆ ಈ ಒಂದು ಹಂತದಲ್ಲಿ ಆರಂಭಿಕ ಎಸೆತ ಚುಕ್ಕಿ ಎಸೆತ ರನ್ ರಹಿತವಾದ ಎಸೆತ ಕಂಡುಕೊಳ್ಳುತ್ತಾ ಇದೆ. ಮತ್ತು ಸಫಾನ್ ಪೂರ್ಣಕವಾಗಿ ಬದಕದ ಒಂದು ಚೆಂಡಿಗೆ ಎಕ್ಸ್ಟ್ರಾ ಕವರ್ ಸುಭಾಗ ತಳ್ಳುತ್ತಾ ಇದೆ. ಚೆಂಡು ಚಲಿಸ್ತಾ ಇದೆ. ಬೌಂಡರಿ ಸೀವ್ ಆಗಿ ಆಡುತ್ತಾ ಇದೆ. 4 ಓಟಗಳು. ಫುಲ್ ಟಾಸ್ ಆಗಿ ಬದಕದ ಒಂದು ಚೆಂಡಿಗೆ ಎಕ್ಸ್ಟ್ರಾ ಕವರ್ ಸುಭಾಗ ತಳ್ಳಿದರು. ರೋವಲ್ ದಾಳಿ ಬಂದಕಂತ ಆರಂಭಿಕ ಬೌಂಡರಿ ತಂಡದ ಖಾತೆ ಆರಂಭಗೊಳ್ಳುತ್ತಾ ಇದೆ. ಮತ್ತೆ ಸಫ್ವಾನ್ ತನ್ನ ಆರಂಭಿಕ ಇನ್ನಿಂಗ್ಸ್ನ ತೃತೀಯ ನಿರ್ವಹಣೆಗಾಗಿ ಎಸೆತಗಾರಿಕೆ ವಿಭಾಗದಲ್ಲಿ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ರೋವಲ್ ಶಾರ್ಟ್ ಆಗಿ ಬದಕದ ಒಂದು ಚೆಂಡಿಗೆ ಗಲಿ ವಿಭಾಗದ ಮೇಲ್ಭಾಗದಿಂದ ಅಟ್ಟುವ ಯತ್ನವನ್ನು ಮಾಡ್ತಾ ಇದ್ರು. ಚೆಂಡು ಮಾತ್ರ ನೇರವಾಗಿ ಕ್ಷೇತ್ರ ರಕ್ಷಕರ ಬಗಸಗೈ ಸೇರುತ್ತಾ ಇದೆ. ಆರಂಭಿಕ ಹುದರಿಯ ಪದವನ್ನು ಕಾಣುತ್ತಾ ಇದೆ. ಬೆಲಬೋ ರೋವಲ್ ಔಟ್. ಏನಾರು ಆಟಗಾರ ಐಕಾನ್ ಆಟಗಾರನ ಪ್ರವೇಶವನ್ನು ಕಾಣುತ್ತಾ ಇದ್ದೇವೆ ನಾವು. ಲೋಕೇಶ್ ಒಂದು ಕಡೆ ಇಮ್ರಾನ್ ಕೋಟೇಶ್ವರ ಐಕಾನ್ ಪ್ಲೇಯರ್, ಇನ್ನೊಂದು ಕಡೆಯಲ್ಲಿ ಲೋಕೇಶ್ ಅವರ ಪರಿಚಯವನ್ನು ಕಾಣುತ್ತಾ ಇದ್ದೇವೆ. ಸ್ವಲ್ಪ ಶಾರ್ಟ್ ಆಗಿ ಬರಕದ ಒಂದು ಚೆಂಡಿಗೆ ತೃತೀಯ ಜಾರಿಯ ಮೇಲ್ಭಾಗದಿಂದ ಅಟ್ಟುವ ಯತ್ನವನ್ನು ಮಾಡಿದರು ರೋವೆಲ್. ಆ ಒಂದು ಹಂತದಲ್ಲಿ ಬ್ಯಾಟಿನ ಮೇಲಾಂಚನ್ನು ಸ್ಪರ್ಶಿಸಿದ ಒಂದು ಚೆಂಡು ನೇರವಾಗಿ ತೌಸೀಫ್ ಅವರ ಕೈ ಸೇರುತ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ರೋವಲ್ ಔಟ್ ಆಗಿ ಅಂಕಣವನ್ನು ತೆರವುಗೊಳಿಸಿದರು. ಅವರ ತೆರವಾದ ಸ್ಥಾನದಲ್ಲಿ ಏನೋ ಒಂದು ತೃತೀಯ ಕ್ರಮಾಂಕಕ್ಕೆ ಆಗಮಿಸತಕ್ಕಂಥ ಆಟಗಾರ ಲೋಕೇಶ್, ಇನ್ನೋರ್ವ ಎಡಂಚ ಆಟಗಾರ ಐಕಾನ್ ಪ್ಲೇಯರ್. ಎಸೆತಗಾರಿಕೆ ವಿಭಾಗದಲ್ಲಿ ಸಫ್ವಾನ್ ಬಿರುಸಿನ ಹೊಡೆದನ್ನು ಕಾಣುತ್ತಾ ಇದ್ದೇವೆ ನಾವು. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಗ್ತಾ ಇದೆ. 1 ಬಾಲ್ಸ್ 1 ಓಟಕ್ಕೆ ಮಾತ್ರ ಅವಕಾಶ ನೀಡುತ್ತಾ ಇದ್ದಾರೆ ಶಂಶು. 1 ಓಟದಿಂದಾಗಿ ತಂಡದ ಒಟ್ಟು ಗಳಿಕೆ 5 ಓಟಗಳು. ಆರಂಭಿಕ ಇನ್ನಿಂಗ್ಸ್ ಆರಂಭಿಕ ಓವರ್ ನಡೆಯುತ್ತಾ ಇದೆ. ಇಮ್ರಾನ್ ಕೋಟೇಶ್ವರ ಕುಂದಾಪುರ ಮೂಲದ ಆಟಗಾರ. ಈ ಒಂದು ದುಬಾಯಿಯ AKW ಸ್ಪೋರ್ಟ್ಸ್ ಅಂಕಣದಲ್ಲಿ ತನ್ನ ದಾಂಡುಗಾರಿಕೆ ವಿಭಾಗವನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಮತ್ತೆ ಸಫ್ವಾನ್ ಪೂರ್ಣಕವಾಗಿ ಬದಕದ ಒಂದು ಚೆಂಡು ಮೇಲೆತ್ತರಿಗೆ ಜಿಗಿಸತಕ್ಕಂಥ ಒಂದು ಚೆಂಡು ಭೂತಿಯಾಗುವ ಸಾಧ್ಯತೆ ಇದರ ಮಧ್ಯೆ ನೇರವಾಗಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಭೂತಿಯನ್ನು ನೀಡುತ್ತಾ ಇದ್ದಾರೆ. ಇಮ್ರಾನ್ ಶೂನ್ಯತೆಗಳಿಗೆ ನಿರಾಶೆಯಾಗಿ ಅಂಕಣವನ್ನು ತೆರವುಗೊಳಿಸ್ತಾ ಇದ್ದಾರೆ. ಆರಂಭಿಕ ಎಸೆತವನ್ನು
ಬಿರುಸಿನ ಹೊಡೆತಕ್ಕೆ ಯತ್ನ ಮಾಡತಕ್ಕಂಥ ಇಮ್ರಾನ್ ಪೂರ್ಣಕ್ಕವಾಗಿ ಬಂದ ಒಂದು ಚೆಂಡು ದಾಣಿನ ಕೆಳಭಾಗವನ್ನು ಸ್ಪರ್ಶತಕ್ಕಂಥ ಒಂದು ಚೆಂಡು ನೇರವಾಗಿ ಗಗನೆತ್ತರಕ್ಕೆ ಚಿಮಿಸ್ತಕ್ಕಂಥ ಒಂದು ಹಂತ. ಅಂತಿಮವಾಗಿ ಮಿಡ್ ವಿಕೆಟ್ ವಿಭಾಗದ ಕ್ಷೇತ್ರರಕ್ಷಕ ಯಾವುದೇ ತಪ್ಪನ್ನು ಮಾಡದೆ ಬುತ್ತಿಯನ್ನು ಬದಲಾಯಿಸ್ತಾ ಇದ್ದಾರೆ. ಇಮ್ರಾನ್ ಶೂನ್ಯದ ಗಳಿಕೆಯಲ್ಲಿ ಐಕಾನ್ ಆಟಗಾರ ಶೀಘ್ರಗತಿಯಲ್ಲಿ ಆಟಕ್ಕೆ ತನ್ನ ಮುಕ್ತಾಯಗೊಳಿಸ್ತಾ ಇದ್ದಾರೆ. ತಂಡದ ನಾಯಕರ ಜವಾಬ್ದಾರಿಯುತ ಆಟವನ್ನು ಆಡಬೇಕಾಗಿದೆ ಶೆಜಾನ್. ಅಂತಿಮ ಎಸೆತ ಬಾಕಿ ಉಳಿಯುತ್ತಾ ಇದೆ. ಸಫ್ವಾನ್ ಎಸೆತಗಾರಿಕೆಯಲ್ಲಿ ಆರಂಭಿಕ ಓವರಿನ ಅಂತಿಮ ಎಸೆತ ಪವರ್ ಪ್ಲೇಯ ಲಾಭವನ್ನು ಪಡೆಯಬೇಕಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಹುದ್ದರಿಗಳು ಮಾತ್ರ ತಂಡಕ್ಕೆ ಒಪ್ಪಿಸಿದರು. ಮತ್ತೆ ಬಿರುಸಿನ ಹೊಡೆತಕ್ಕೆ ಎತ್ತಲು ಮಾಡ್ತಾ ಇದ್ದಾರೆ. ಶೆಜಾನ್ ದಾಂಡಿಗೆ ಚಣಿಗೆ ಸಂಪರ್ಕವನ್ನು ಕಾಣುತ್ತಾ ಇಲ್ಲ. ಗುಣರಕ್ಷಣೆ ವಿಭಾಗದಲ್ಲಿ ಸೇರುತ್ತಾ ಇದೆ. ಯಾವುದೇ ಓಟಕ್ಕೆ ಆಸ್ಪದವನ್ನು ಕಾಣುತ್ತಾ ಇಲ್ಲ. ಡಾಟ್ ಡೆಲಿವರಿಯೊಂದಿಗೆ ಓವರಿನ ಮುಕ್ತಾಯ ಕಂಡುಕೊಳ್ಳುತ್ತಾ ಇದೆ. ಆರಂಭಿಕ ಓವರ್ನ ಮುಕ್ತಾಯ 5-2. ಅದೇ ರೀತಿ ಈ ಒಂದು ಅಂಕಣಕ್ಕೆ ಆಗಮಿಸತಕ್ಕಂತಹ ಎಲ್ಲ ತಂಡದ ಆಟಗಾರರಿಗೂ ಅದೇ ರೀತಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡಲಿಕ್ಕೆ ಬಂದಕ್ಕಂತಹ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ತಮ್ಮ ಊಟವನ್ನು ಮುಗಿಸಿಕೊಳ್ಳಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಆಟಗಾರರು ಆದಷ್ಟು ಬೇಗ ತಮ್ಮ ಊಟವನ್ನು ಸ್ವೀಕರಿಸಿ ಪಂದ್ಯಾಟಕ್ಕೆ ರೆಡಿಯಾಗಿರಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಮುಂದಿನ ಪಂದ್ಯಾಟ ನೆಕ್ಸ್ಟ್ ಮ್ಯಾಚ್ ಮದುವೆ ಮಾಡ್ತಕ್ಕಂಥ ಒಂದು ಎಸೆತ ಆಫ್ ಸ್ಟಿಕ್ ವಿಭಾಗದಲ್ಲಿ ಬಂದ ಒಂದು ಚೆಂಡು ಗೂಢರಕ್ಷಣೆ ವಿಭಾಗದಲ್ಲಿ ಬಿಟ್ಟುಕೊಟ್ಟರು. ಯಾವುದೇ ಓಟಕ್ಕೆ ಆಸ್ಪದವರು ಕಾಣುತ್ತಾ ಇಲ್ಲ. ಡಾಟ್ ಡೆಲಿವರಿಯ ಸೇರ್ಪಡೆ ಕಾಣುತ್ತಾ ಇದೆ. ಮನ್ಸೂರ್ KL ಎಸೆತಗಾರಿಕೆಯಲ್ಲಿದ್ದಾರೆ. ಮತ್ತೆ ಮನ್ಸೂರ್ ಶಾರ್ಟ್ಗೆ ಬಂದ ಚೆಂಡು ಮಿಡಾನ್ ವಿಭಾಗದ ಮೇಲ್ಭಾಗದಿಂದ ಸಿಕ್ಸರ್. ನಿಶ್ಚಯವಾಗಿ ಐಕಾನಿನ ಗುರುತು ಕಂಡುಕೊಳ್ಳುತ್ತಾ ಇದೆ. ಬಲಿಷ್ಠವಾದ ಹೊಡೆತ ನೀಡುತ್ತಾ ಇದ್ದಾರೆ. ಮಿಡಾನ್ ವಿಭಾಗ ಕಾರ್ನರ್ ಅಂತ ಹೇಳಬಹುದು. ಆ ಒಂದು ವಿಭಾಗದಲ್ಲಿ ಚೆಂಡು ನೇರವಾಗಿ ಕ್ಷೇತ್ರರಕ್ಷಕ ಆ ಒಂದು ಚೆಂಡಿಗೆ ವೀಕ್ಷಣೆ ಮಾತ್ರ ಮಾಡ್ತಾ ಇದ್ರು. ಚೆಂಡು ಮಾತ್ರ ಸೀಮಾ ರೇಖೆ ಹೊರಭಾಗವನ್ನು ಕಂಡುಕೊಳ್ಳುತ್ತಾ ಇದೆ. ಮತ್ತೆ ಮನ್ಸೂರ್ ಅಲಿ ಈ ಬಾರಿ ಪೂರಕವಾಗಿ ಬದಲಾದ ಒಂದು ಚೆಂಡು ಸ್ಕ್ವೇರ್ ಲೆಗ್ ವಿಭಾಗದ ಮೇಲ್ಭಾಗದಿಂದ ಮತ್ತೆ ಅದೇ ಒಂದು ದರ್ಶನ. ಕ್ಷೇತ್ರರಕ್ಷಕ ಚೆಂಡಲು ಮಾತ್ರ ವೀಕ್ಷಣೆ. ಚೆಂಡು ಸೀಮಾ ಅಂಚಿನ ಹೊರಭಾಗವನ್ನು ಕಂಡುಕೊಳ್ಳುತ್ತಾ ಇದೆ. ಸತತ 2 ಎಸೆತ 2 ಸಿಕ್ಸರ್. ಐಕಾನ್ ಆಟಗಾರ ಮತ್ತೆ ಮನ್ಸೂರ್ ಈ ಬಾರಿ ಸಹ ಆಫ್ ಸ್ಟಿಕ್ ವಿಭಾಗದಲ್ಲಿ ಬರತಕ್ಕಂಥ ಒಂದು ಚೆಂಡು ನೇರವಾಗಿ
ಮತ್ತೆ ಡಾಟಾ ಡೆಲಿವರಿಯ ಸೇರ್ಪಡೆ. ಇದರ ಬಾರಿ ಕವರ್ಸುವಾಗ 1 ಬೌನ್ಸ್ ಬೌಂಡರಿ. ನಾಲ್ಕು ಓಟದ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದೆ. 16 ಓಟಗಳು ಈಗಾಗಲೇ ಕಂಡುಕೊಳ್ಳುತ್ತಾ ಇದೆ ಅಂಕಿಅಂಶ ಪಟ್ಟಿಗೆ. 2 ಸಿಕ್ಸರ್ 1 ಬೌಂಡರಿ, 2 ಎಸೆತಗಳು ಡಾಟಾ ಡೆಲಿವರಿ. ಅಂತಿಮ ಎಸೆತ ಎಸೆಯಬೇಕಾಗಿದೆ ಮನ್ಸೂರ್ KL. ಲೋಕೇಶ್ ಸ್ಟ್ರೈಕರ್ ಅಲ್ಲಿದ್ದಾರೆ. ಈ ಬಾರಿ ಮತ್ತೆ ಸುಂದರತೆಯ ಹೊಡೆತ ಲಾಂಗ್ ಆನ್ ವಿಭಾಗದ ಮೇಲ್ಭಾಗದಲ್ಲಿ ಸಿಕ್ಸರ್ನ ಸಿಡಿಕೆ ಆಗ್ತಾ ಇದೆ. ಷಟಕದ ಸಾಧನೆ, ಭರ್ಜರಿ ಆಟಗಾರಿಕೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಲೋಕೇಶ್, ಎಡಂಚ ಆಟಗಾರ. ದ್ವಿತೀಯ ಓವರ್ನ ಮುಕ್ತಾಯ. ಈ ಒಂದು ಓವರಲ್ಲಿ ಬರೋಬ್ಬರಿ 22 ಓಟವನ್ನು ಎದುರಾಳಿ ತಂಡಕ್ಕೆ ನೀಡುತ್ತಾ ಇದ್ದಾರೆ, ಬಾಚಿಕೊಳ್ಳುತ್ತಾ ಇದ್ದಾರೆ ದಾಂಡುಗಾರ ಲೋಕೇಶ್. ಅದೇ ರೀತಿ ಈ ಒಂದು ಪಂದ್ಯಾಟದ ನಿಯಮ ಮ್ಯಾಂಡೇಟರಿ ಆಗ್ತಾ ಇದೆ. ಆ ಒಂದು ನಿಯಮ ಎಲ್ಲ ಪಂದ್ಯಾಟದಲ್ಲಿ ಸಹ 3ನೇ ಓವರ್ ಚಾಲೆಂಜಿಂಗ್ ಓವರ್. ದಾಂಡುಗಾರರು 15 ಓಟಗಳು ಕಂಡುಕೊಂಡ್ರೆ 5 ಓಟಗಳು ಬೋನಸ್ ಆಗಿ ನೀಡಲಿಕ್ಕಿದ್ದಾರೆ ಆ ಸಂಸ್ಥೆ ಪರವಾಗಿ. ತೃತೀಯ ಓವರ್ನ ಲಾಭವನ್ನು ಪಡೆಯಬೇಕಾಗಿದೆ. ಚಾಲೆಂಜಿಂಗ್ ಓವರ್ 15 ಓಟಗಳು ಬಂದರೆ ಈ ಒಂದು ಟೂರ್ನಿಯನ್ನು ಆಯೋಜಿಸಿಕೊಂಡು ಹೋಗುತ್ತಂತಹ ನವೀನ್ 11 5 ಓಟದ ಬೋನಸ್ ಸಹ ನೀಡುತ್ತಾ ಇದ್ದ. ಈ ಒಂದು ಪಂದ್ಯದ ವಿಶಿಷ್ಟತೆಯಾಗಿರುತ್ತದೆ ಈ ಒಂದು ಟೂರ್ನಿಯ. ಈಗಾಗಲೇ ಧೋನಿಯಾ ಬ್ರದರ್ಸ್ ಅದೇ ರೀತಿ ನೀಫಾ 2 ತಂಡಗಳು ಸಹ ಒಂದು ಪಂದ್ಯಕೂಟದಲ್ಲಿ 15 ಓಟಗಳನ್ನು ಮೀರಿ ಹೊರತಕ್ಕಂಥ ತಂಡಗಳು. 2 ತಂಡಗಳು ಸಹ ಬೋನಸ್ ಅಂಕದೊಂದಿಗೆ 5 ಓಟಗಳ ಹೆಚ್ಚಳಿಕೆಯನ್ನು ಸಹ ಕಂಡುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ 4 ಎಸೆತಗಳು ಬಾಕಿ ಉಳಿಯುತ್ತಾ ಇವೆ. ಲೋಕೇಶ್ ಇದ್ದಾರೆ ಸ್ಟ್ರೈಕರ್ ಅಲ್ಲಿ, ಹೊರಬಡಿಯ ಆಟಗಾರ. ಈಗಾಗಲೇ 7 ಎಸೆತಗಳ ಮುಂದೆ 23 ಓಟಗಳನ್ನು ಬಾಚಿಸತಕ್ಕಂಥ ಆಟಗಾರ ಲೋಕೇಶ್, ಐಕಾನ್ ಆಟಗಾರ, ಸ್ಟ್ರೈಕರ್ ವಿಭಾಗದಲ್ಲಿದ್ದಾರೆ. ಉದಯೋನ್ಮುಖ ಆಟಗಾರ, ದುಬೈ ಪರಿಸರದಲ್ಲಿ ಬಹುಶಃ ಪ್ರಥಮ ಟೂರ್ನಮೆಂಟ್ ಅನ್ನು ಆಡ್ತಕ್ಕಂಥ ಆಟಗಾರ ಲೋಕೇಶ್. ಬೀರು ಸೇನಾ ಹೊಡೆತಕ್ಕೆ ಎತ್ತಲು ಮಾಡ್ತಾ ಇದ್ರು. ದಾಂಡಿ ಚೆಂಡಿಗೆ ಸಂಪರ್ಕವನ್ನು ಕಾಣುತ್ತಾ ಇಲ್ಲ. ಗುಣರಕ್ಷಣ ವಿಭಾಗ ರಿಯಾಜ್ ಬಗಸಕೈ ಸೇರ್ತಾ ಇದೆ. ಚೆಂಡು ಯಾವುದೇ ಓಟಕ್ಕೆ ಆಸ್ಪದನ್ನು ಕಾಣುತ್ತಾ ಇಲ್ಲ. ಡಾಟಾ ಡೆಲಿವರಿಯ ಸೇರ್ಪಡೆ ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ನಿಯಾಜ್ ಔಟರ್ ಕಟ್ ವಾಂಚಿ ಅವಳಿ ಓಟಗಳನ್ನು ಸಹ ಪೂರೈಸ್ತಾ ಇದ್ದಾರೆ. ತಂಡದ ಒಟ್ಟು ಗಳಿಕೆ 30 ಓಟಗಳು. ತೃತೀಯ ಓವರ್ನ ಚಾಲ್ತಿಯಲ್ಲಿ ಇನ್ನೂ 2 ಎಸೆತಗಳು ಬಾಕಿ ಉಳಿಯುತ್ತಾ ಇವೆ. ಎಸೆತಗಾರಿಕೆ ವಿಭಾಗದಲ್ಲಿ ಜಾಸಿಮ್
ಹಲೋ ಹಲೋ ತೃತೀಯ ಓವರ್ನ ಮುಕ್ತಾಯಕ್ಕೆ 30-2. ರಿಷಾನ್ ಮುಲ್ಕಿ ಎಸೆತಗಾರನ ಪರಿಚಯ ಕಂಡುಕೊಳ್ಳುತ್ತಾ ಇದ್ದ. ಎದುರಿಸಿ ಆಡುತ್ತಿರುವ ಆಟಗಾರ ಲೋಕೇಶ್, ಯುವ ಆಟಗಾರ. ಡಿಜಿಎಸ್ ಚಾಲೆಂಜರ್ಸ್ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ರಿಷಾನ್ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮಾದರಿಯಿಂದ ಎಡಂಚ ಆಟಗಾರ ಲೋಕೇಶ್ ಅವರಿಗೆ. ಈ ತರ ಮಾತೆ ಕ್ಲೋಸರ್ ಆಗಿ ಬರ್ತಕ್ಕಂಥ ಒಂದು ಚೆಂಡು ಲಾಂಗ್ ಆನ್ ವಿಭಾಗದ ಮೇಲ್ಭಾಗದಿಂದ ಬಹಳಷ್ಟು ದೂರ ಚಲಿಸ್ತಾ ಇದೆ ಚೆಂಡು. ನಿಶ್ಚಯಾಂಶವಾಗಿ ತೀರ್ಮಾನಕಾರಕರು ತನ್ನ ಬೆರಳುಗಳನ್ನು ಮೇಲೆತ್ತಕ್ಕೆ ಸಿಕ್ಸರ್ನ ಸೂಚನೆ ನೀಡಬೇಕು. ಆ ಒಂದು ನಿಟ್ಟಿನಲ್ಲಿ 6 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುತ್ತಾ ಇದೆ. ಲೋಕೇಶ್ ತಾನು ಆಡ್ತಕ್ಕಂಥ 8 ಎಸೆತಗಳ ಮುಂದೆ 11 ಎಸೆತಗಳ ಮುಂದೆ 32ರ ಓಟವನ್ನು ಮಾಡ್ತಾ ಇದ್ದಾರೆ. ಮತ್ತೆ ರಿಷಾನ್ ಪೂರಕವಾಗಿ ಬದಲಾದ ಒಂದು ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ, ಔಟ್. ಬಹುಶಃ ತೀರ್ಪುಗಾರರು ನೋ ಬಾಲ್ ಸೂಚನೆ ನೀಡುತ್ತಾ ಇದ್ದಾರೆ. ಫ್ರೀ ಹಿಟ್. ವೆಸ್ಟ್ ಹೈಟ್ಗಿಂತ ಜಾಸ್ತಿಯಾಗಿ ಬಂದಾಗ ಒಂದು ಚೆಂಡಿಗೆ ಕವರ್ಸ್ ವಿಭಾಗದಲ್ಲಿ ತಳ್ಳುವ ಯತ್ನವನ್ನು ಮಾಡಿದರು. ಆ ಒಂದು ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡೆದರೂ ಸಹ ನೋ ಬಾಲ್ ನ ಮುಖ್ಯವಾಗಿ ಜೀವನವನ್ನು ಪಡೆಯುತ್ತಾ ಇದ್ದಾರೆ ಲೋಕೇಶ್. ಫ್ರೀ ಹಿಟ್ ಲಭಿಸ್ತಾ ಇದೆ ಶೆಜಾನ್ ಅವರಿಗೆ. ಈ ತರ ಮಾತೆ ಮಾಡ್ತಕ್ಕಂಥ ಒಂದು ಎಸೆತ ಫ್ರೀ ಹಿಟ್ ಆದ್ರೂ ಸಹ 1 ಓಟವನ್ನು ಪೂರೈಸ್ತಾ ಇದ್ದಾರೆ ಇರುವ ಆಟಗಾರರು. ಶಾಮ್ಸು ಆ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಕ್ಕಂಥ ಆಟಗಾರ ಒತ್ತಿನ ತರಲಾಯಿಸಿದರೂ ಸಹ 1 ಓಟದ ಸೇರ್ಪಡೆ ಆಗ್ತಾ ಇದೆ. ತರದ ಒಟ್ಟುಗಳಿಗೆ 40 ಓಟಗಳು 4ನೇ ಓವರಿನ ಚಾಲ್ತಿಯನ್ನು ಕಾಣುತ್ತಾ ಇದೆ. ಮತ್ತೆ ನಿಶಾನ್ ಉತ್ತಮವಾದ ಎಸೆತ, ಬ್ಲಾಕರ್ ಮಾದರಿ ಬರ್ತಕ್ಕಂಥ ಒಂದು ಚೆಂಡು ನೇರವಾಗಿ ತಪ್ಪಿಸ್ತಕ್ಕಂಥ ಒಂದು ಚೆಂಡು 1 ಅವಳಿ ಓಟವನ್ನು ಸಹ ಪೂರೈಸ್ತಾ ಇದ್ದಾರೆ. ನಿರಾಶಯವಾಗಿ ಅವಳಿ ಓಟವನ್ನು ಸಹ ಪೂರೈಸಿದ್ರು ಇರುವ ಆಟಗಾರರು. ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ ನೋಡುತ್ತಾ ಇದ್ದೇವೆ. ನಡುಭಾಗದಲ್ಲಿ ಶೆಜಾನ್ ಹಾಗೂ ಲೋಕೇಶ್ ಅವರ ನಡುವೆ ಅವಳಿ ಓಟದ ಮುಖ್ಯವಾಗಿ ತಡೆದ ಒಟ್ಟುಗಳಿಗೆ 42 ಓಟಗಳು 55 ಓಟಗಳು ಬಂದರೂ ಸಹ ಉತ್ತಮವಾದ ಮೊತ್ತವನ್ನು ಕಲೆ ಹಾಕುವ ಅಂತ ಹೇಳಬಹುದು. ಆ ಒಂದು ನಿಟ್ಟಿನಲ್ಲಿ 60 ಓಟಗಳು 65 ಓಟಗಳು ಬಂದು ಸಹ ಈ ಒಂದು ಅಂಕಣದಲ್ಲಿ ಚೇಸಿಂಗ್ ಕಷ್ಟಕರವಾಗಿರುತ್ತದೆ. ಮತ್ತೆ ರಿಷಾನ್ ಉತ್ತಮವಾದ ಹೊಡೆತ 1 ಓಟವನ್ನು ಪೂರೈಸ್ತಾ ಇದ್ದಾರೆ. ಅವಳಿ ಓಟಕ್ಕೆ ಯತ್ನವನ್ನು ಮಾಡಿದರು. ಶೆಜಾನ್ ನಕಾರಾತ್ಮಕ ಸೂಚನೆ ಬರುತ್ತಾ ಇದೆ ನಾನ್ ಸ್ಟ್ರೈಕರ್ ಎಂಡಿಂದ.
ಒಂಟಿ ಓಟ ಮಾತ್ರ ಪರಿಸ್ಥಿತಿ ಇರುವ ಆಟಗಾರರು. ಒಂಟಿ ಓಟದಿಂದಾಗಿ ತಂಡದ ಒಟ್ಟು ಗಳಿಕೆ 43 ಓಟಗಳು. ಅಂತಿಮ 2 ಎಸೆತಗಳು ಬಾಕಿ ಉಳಿಯುತ್ತಾ ಇವೆ. ತದನಂತರ ಮತ್ತೆ 1 ಓವರ್ ಬಾಕಿ ಉಳಿಯುತ್ತಾ ಇದೆ. ಒಟ್ಟಾರೆಯಾಗಿ 8 ಎಸೆತಗಳು ಬಾಕಿ ಉಳಿಯುತ್ತಾ ಇವೆ. 4ನೇ ಓವರ್ನ ಚಾಲ್ತಿಯಲ್ಲಿ ಉತ್ತಮವಾದ ರನ್ ಧಾರಣೆ ಕಂಡುಗಳು ಹೋಗ್ತಾ ಇದೆ. ಇತರವಾದ ನೇರವಾಗಿ ಲಾಂಗ್ ಆಫ್ ವಿಭಾಗದಲ್ಲಿ ಬುದ್ಧಿ ಆಗ್ತಾ ಇದೆ. ಔಟ್. ಶೇಜಾನ್ ಹುದರಿಯ ಪದವನ್ನು ಕಾಣುತ್ತಾ ಇದ್ದೇವೆ ನಾವು. ಅಂತಿಮ ಎಸೆತ ಬಾಕಿ ಉಳಿಯುತ್ತಾ ಇದೆ. ರಿಶಾನ್ ಮುಲ್ಕಿ ಎಸೆತಗಾರಿಕೆಯಲ್ಲಿದ್ದರೆ ಧೀರಜ್ ಪೂಜಾರಿ ಈ ಒಂದು ಟೂರ್ನಿಯಲ್ಲಿ DGS ಪರವಾಗಿ ಆಡ್ತಾ ಇದ್ದಾರೆ. ಪೂರ್ಣಕ್ಕವಾಗಿ ಒದಗದ ಒಂದು ಚಿಡು. ಮತ್ತೆ ನೋ ಬಾಲ್. ಕ್ಯಾಚ್ ಅನ್ನು ಸಹ ಕೈ ಚೆಲ್ತಾ ಇದ್ದಾರೆ. ಅವಳಿ ಓಟ ಇತರ ಮುಖ್ಯವಾಗಿ ವಂಚಿ ಓಟ. ಒಟ್ಟಾರೆಯಾಗಿ 3 ಓಟದ ಸೇರ್ಪಡೆ. ಒಂದು ಎಸೆತಗಾರ ರೆಸ್ಟ್ ಹೈಟ್ಗಿಂತ 2 ಬಾರಿ ಬಾಲನ್ನು ಎಸೆದರೆ ತದನಂತರ ಅವನ ಓವರ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ರಿಶಾನ್ ಈಗಾಗಲೇ 2ನೇ ನೋ ಬಾಲನ್ನು ಮಾಡ್ತಾ ಇದ್ದಾರೆ. ಈ ಒಂದು ನಿಯಮ ಎಲ್ಲರಿಗೂ ಸಹ ಕಡ್ಡಾಯವಾಗಿರುತ್ತದೆ. ಎಸೆತಗಾರಿಕೆ ವಿಭಾಗದಲ್ಲಿ ಬದಲಾವಣೆ ತರುತ್ತಾ ಇದ್ದೇವೆ. ಶಂಸು ತಂಡದ ಒಟ್ಟು ಗಳಿಗೆ 46 ಓಟಗಳು. ಅಂತಿಮ ಎಸೆತ ಬಾಕಿ ಉಳಿಯುತ್ತಾ ಇವೆ. 46. ಲಾಸ್ಟ್ ಬಾಲ್ ಟು ಗೋ. 4ನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿಯುತ್ತಾ ಇದೆ. ಆರಂಭಿಕವಾಗಿ ನಾಣದ ಮುಖಭಾಗವನ್ನು ಜಯಿಸತಕ್ಕಂಥ ಎಲಿಗೆಂಟ್ಸ್ಗಳು ಎದುರಾಳಿಗಳಿಗೆ ದಾಂಡುಗಾರಿಕೆಯನ್ನು ಬಿಟ್ಟುಕೊಂಡಿದ್ರು. ಆರಂಭಿಕ ಓವರ್ನಲ್ಲಿ 2 ಹುದ್ದೆಯನ್ನು ಸಹ ಕಳೆದುಕೊಂಡು ಸಹ ತದನಂತರ ಏಕಾಂಗಿಯ ಪ್ರದರ್ಶನ ಮಾಡ್ತಾ ಇದ್ದಾರೆ ಐಕಾನ್ ಆಟಗಾರ. ಈ ಬಾರಿ ಮತ್ತೆ ಡಾಟಾ ಡೆಲಿವರಿಯ ಸೇರ್ಪಡೆ ಆಗ್ತಾ ಇದೆ. ಓವರ್ನ ಮುಕ್ತಾಯ 4 ಓವರ್ನ ಮುಕ್ತಾಯದೊಂದಿಗೆ ತಂಡದ ಒಟ್ಟುಗಳಿಗೆ 46 ಓಟಗಳು. ಅಂತಿಮ 6 ಎಸೆತಗಳು ಬಾಕಿ ಉಳಿಯುತ್ತಾ ಇವೆ. 46. ಅಂತಿಮ
ಅಂತಿಮ 6 ಎಸೆತಗಳು. ನಿಯಾಜ್ ಎಸೆತಗಾರಿಕೆ ವಿಭಾಗದಲ್ಲಿ 2 ಅಂಚೆ ಆಟಗಾರ ಲೋಕೇಶ್ ಸ್ಟ್ರೈಕರ್ ಅಲ್ಲಿದ್ದಾರೆ. ಈ ಬಾರಿ ಗಗನೆತ್ತರಕ್ಕೆ ಚಿಮ್ಮಿಸ್ತಕ್ಕಂಥ ಒಂದು ಚೆಂಡು ಬೋತ್ತಿಯನ್ನು ತಲಬಾಯಿಸ್ತಾ ಇದ್ದಾರೆ. ಆಸೀರ್ ಬಗಸ ಕೈ ಸೇರ್ತಾ ಇದೆ. ಚೆಂಡು ಯಾವುದು ತಪ್ಪನ್ನು ಮಾಡ್ತಾ ಇಲ್ಲ. ಮಿಡ್ ವಿಕೆಟ್ ವಿಭಾಗದಲ್ಲಿ ಬೋತ್ತಿಯನ್ನು ತಲಬಾಯಿಸ್ತಾ ಇದ್ದಾರೆ. ಲೋಕೇಶ್ ತನ್ನ ಆಟಕ್ಕೆ ಪೂರ್ಣ ವಿರಾಮವನ್ನು ಹಾಕಿ ವಿಶ್ರಾಂತಿ ಕೊಂಡು ಮರಳುತ್ತಾ ಇದ್ದಾರೆ. ಲೋಕೇಶ್ ನೆರವಾದ ಸ್ಥಾನದಲ್ಲಿ ಏನಿರುವ ಆಟಗಾರ ರೋಹನ್ ಅವರ ಪರಿಚಯ ಕಾಣ್ತಾ ಇದ್ದೇವೆ. ಮತ್ತೆ ನಿಯಾಜ್ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. ಲೆಗ್ ಬಾಯ್ ಮುಖ್ಯವಾಗಿ ಬರ್ತಕ್ಕಂಥ ಒಂಟಿ ಓಟ. ತಂಡದ ಒಟ್ಟುಗಳಿಗೆ 47. ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ನಿಯಾಜ್ ಎಲಿಗೆಂಟ್ನ ಪರವಾಗಿ ಅಂತಿಮ ಓವರಿನ ತೃತೀಯ ನಿರ್ವಹಣೆಗಾಗಿ ರೈಟ್ ಆರ್ಮ್ ಫಾರ್ವರ್ಡ್ ವಿಕೆಟ್ ಮಾದರಿಯಿಂದ ಧೀರಜ್ ಅವರಿಗೆ. ಈ ಬಾರಿ ಮತ್ತೆ ಒಂಟಿ ಓಟ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಒಂಟಿ ಓಟವನ್ನು ಪೂರೈಸಿದರೆ ಇರುವ ಆಟಗಾರರು ಅವನ ಚೆಂಡಿಗೆ 48. ಮತ್ತೆ ನಿಯಾಜ್ ರೈಟ್ ಆರ್ಮ್ ರೌಂಡ್ ವಿಕೆಟ್ ಮಾದರಿಂದ ಎಡಂಚ ಆಟಗಾರ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗಾಗಿ ಸ್ಕೂಪ್ ಮಾಡ್ತಾ ಇದ್ರು. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಒಂಟಿ ಓಟವನ್ನು ಪೂರೈಸಿದರು. ತಂಡದ ಒಟ್ಟುಗಳಿಗೆ 49 ಓಟಗಳು. ಇನ್ನು 2 ಎಸೆತಗಳು ಬಾಕಿ ಉಳಿತಾ ಇವೆ. 49 for loss of 4 wickets. ಮತ್ತೆ ಗಗನೆತ್ತರಕ್ಕೆ ಜಮಿಸ್ತಕ್ಕಂಥ ಅವಧಿ ಚೆಂಡು ಒಂಟಿ ಅವಳಿ ಓಟಕ್ಕೆ ಎತ್ತವನ್ನು ಮಾಡ್ತಾ ಇದ್ದಾರೆ. ಅವಳಿ ಓಟನ್ನು ಸಹ ಪೂರೈಸುತ್ತಾ ಇದ್ದರು. ಇರುವ ಆಟಗಾರರು ಅರ್ಧ ಶತಕದ ದಾಪುಗಾಲುಕರಿ ಮಾಡುತ್ತಾ ಇದ್ದಾರೆ. 51 ಮತ್ತೊಂದು ಕಲೆ ಹಾಕ್ತಾ ಇದೆ. DJS ಚಾಲೆಂಜರ್ಸ್ ಎಲಿಗೆಂಟ್ಸ್ ವಿರುದ್ಧವಾಗಿ ಸೆಣಸಾಡುತ್ತಾ ಇದೆ. ಮತ್ತೆ ನಿಯಾಜ್ ಅಂತಿಮ ನಿರ್ವಹಣೆ ಬಾಕಿ ಉಳಿತಾ ಇದೆ. ಡಾಟಾ ಢಿಲವಾರಿಯ ಮುಖ್ಯವಾಗಿ ಓವರ್ನ ಮುಕ್ತಾಯ ಕಂಡುಕೊಳ್ಳುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ನ ಮುಕ್ತಾಯ 51 ಓಟಗಳು. 52 ಓಟಗಳನ್ನು ಮಾಡಬೇಕಾಗಿದೆ. ಸ್ಪಷ್ಟ ಜಯವನ್ನು ಕಂಡುಕೊಳ್ಳಬೇಕಾಗಿದ್ರೆ ಈ ಒಂದು ಪಂದ್ಯಾಟ ಗೆಲ್ಲಲೇಬೇಕಾದ ಸ್ಥಿತಿಯಲ್ಲಿದೆ. ಎಲಿಗೆಂಟ್ಸ್ ಪಂದ್ಯಾಟದಲ್ಲಿ ಸೋಲನ್ನು ಕಂಡ್ರೆ ಬಹುಶಃ ಟೂರ್ನಿಯಿಂದ ನಿರ್ಗಮನ ಕಾಣುವ ಸಾಧ್ಯತೆ ಇದೆ.
हेलो हेलो ಯಾವುದೇ ಆಟಗಾರರು ಯಾವುದೇ ಪಂದ್ಯಾಟಕ್ಕೆ ವೀಕ್ಷಣೆಗೆ ಬಂದಿರತಕ್ಕಂತಹ ವೀಕ್ಷಕರು ಊಟ ಮಾಡದೇ ಇದ್ದರೆ ದಯವಿಟ್ಟು ತಾವು ತಮ್ಮ ಭೋಜನವನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಇನ್ನು ಕೆಲವು ಸಮಯದ ಬಳಿಕ ಊಟದ ವ್ಯವಸ್ಥೆಯನ್ನು ಕ್ಲೋಸ್ ಮಾಡಲಾಗುತ್ತದೆ. ಎಲ್ಲ ಆಟಗಾರರಿಗೂ ಅದೇ ರೀತಿ ಎಲ್ಲ ಪಂದ್ಯಾಟಕ್ಕೆ ವೀಕ್ಷಣೆಗೆ ಬಂದಂತಹ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ. ಕೆಲವು ಸಮಯದ ಬಳಿಕ ಭೋಜನದ ವ್ಯವಸ್ಥೆಯನ್ನು ಕ್ಲೋಸ್ ಮಾಡಲಾಗುತ್ತದೆ. ದಯವಿಟ್ಟು ಆದಷ್ಟು ಬೇಗ ತಾವು ಊಟವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮುಂದಿನ ಪಂದ್ಯಾಟಕ್ಕೆ ನಾವು ಕರೆ ನೀಡುತ್ತಾ ಇದ್ದೇವೆ. ವಿಡ್ವಾರ್ ಬಾಯ್ಸ್ ವಿರುದ್ಧವಾಗಿ ನೀಫಾ ಸ್ಟ್ರೈಕರ್ಸ್. ತಮಗಿದು ಆರಂಭಿಕ ಕರೆಯಾಗಿರುತ್ತದೆ ನಾಣ್ಯಚಿಮಿಗಾಗಿ. ನೀಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ವಿಡ್ವಾರ್ ಬಾಯ್ಸ್. ತಮಗಿದು ಆರಂಭಿಕ ಕರೆ. ಅದೇ ರೀತಿ ಮತ್ತೆ ಪಂದ್ಯಾಟದಿಂದ ಧಾವಿಸ್ತಾ ಇದ್ದೇವೆ. ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಕಾಣಬೇಕಾಗಿದೆ. ಆರಂಭಿಕ ಇನ್ನಿಂಗ್ಸ್ನಲ್ಲಿ DJS 5 ಓವರ್ನ ಮುಕ್ತಾಯಕ್ಕೆ 51 ಮೊತ್ತವನ್ನು ಕಲೆ ಹಾಕಿ 52ರ ಗುರಿಯನ್ನು ನೀಡುತ್ತಾ ಇದೆ. DJ ಚಾಲೆಂಜರ್ಸ್ಗಳಿಗೆ ಸವಾಲಾಗಿದೆ. 52ರ ಮೊತ್ತವನ್ನು ಕಲೆ ಹಾಕಬೇಕಾಗಿದೆ. ಕರೀಂ ಕರಪಾಡಿ, ದಯವಿಟ್ಟು ತಾವು ಎಲ್ಲಿದ್ದರೂ
ವೀಕ್ಷಕ ವಿವರಣೆ ಹತ್ರ ಬರಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ನಮಗೆ ತಮ್ಮ ಅಗತ್ಯ ಕಂಡುಕೊಳ್ಳುತ್ತಾ ಇದೆ. ಕರೀಂ ಕೊರಪಾಡಿ ಈ ಒಂದು ಟೂರ್ನಿಯ ಸ್ಕೋರರ್ ಆಗಿ ಆಗಮಿಸ್ತಕ್ಕಂಥ ಕರೀಂ ಕೊರಪಾಡಿ, ದಯವಿಟ್ಟು ತಾವು ಎಲ್ಲಿದ್ರು ಅಂಕಣ ಎ ಹತ್ರ ಧಾವಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ದ್ವಿತೀಯ ಇನ್ನಿಂಗ್ಸ್ ಆರಂಭ ಮಾಡಿಕೊಳ್ಳುತ್ತಾ ಇದ್ದೇವೆ. ಸ್ಟ್ರೈಕರ್ ವಿಭಾಗದಲ್ಲಿ ಮನ್ಸೂರ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಾಮ್ಸು, ಎಸೆತಗಾರಿಕೆ ವಿಭಾಗದಲ್ಲಿ ಶಾನ್ ಸಾಲಿಯಾನ್. ತನ್ನ ಆರಂಭಿಕ ಎಸೆತಕ್ಕಾಗಿ ರೈಟ್ ಆರ್ಮ್ ಓವರ್ ದ ವಿಕೆಟ್, ಲೆಫ್ಟ್ ಆರ್ಮ್ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮಾದರಿಯಿಂದ ಪ್ರಥಮ ಎಸೆತ ತಟ್ಟಿ ಮುಟ್ಟಿ ಓಟವನ್ನು ಗಳಿಸುವ ಯತ್ನ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಹೇಳಿದ್ರು ಸಹ ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ ಇರುವ ಆಟಗಾರರು. ಲೆಗ್ ಬಾಯ್ ಸೂಚನೆ ಬರುತ್ತಾ ಇದೆ. ಲೆಗ್ ಬಾಯ್ ಮುಖ್ಯವಾಗಿ ಒಂಟಿ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿ ತೆರವುಗೊಳಿಸ್ತಾ ಇದೆ. ಮತ್ತೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಉತ್ತಮವಾದ ಎಸೆತ, ನೇರವಾಗಿ ತಪ್ಪಿಸದ ಒಂದು ಹೊಡೆತ, ಶಾರ್ಟ್ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ರೋವೆಲ್ ಅವರ ಮುಖ್ಯವಾಗ್ತಾ ಇದೆ. ಒಂಟಿ ಓಟದ ಸೇರ್ಪಡೆಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಓಟದ ಸೇರ್ಪಡೆಗೊಳ್ಳುತ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಉತ್ತಮವಾದ ಲಕ್ಷಣವನ್ನು ತೋರಿಸ್ತಾ ಇದ್ದಾರೆ ಇರುವ ಆಟಗಾರರು. ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದಾರೆ. ಮತ್ತೆ ನೇರವಾಗಿ ತಪ್ಪಿಸ್ತಕ್ಕಂಥ ಒಂದು ಎಸೆತ, ಬ್ಯಾಟಿನ ಕೆಳಾಂಚನ ಸ್ಪರ್ಶಿಸದ ಒಂದು ಚೆಂಡು ಬಾಲರ್ಸ್ ಬ್ಯಾಕ್ ಆಗ್ತಾ ಇದೆ. ಯಾವುದೇ ಓಟಕ್ಕೆ ಆಸ್ಪತ್ರೆ ಕಾಣುತ್ತಾ ಇಲ್ಲ. ಡಾಟಾ ಡಿಲಿವರಿಯ ಸೇರ್ಪಡೆ ಸ್ವತಃ ಎಸೆತಗಾರರ ಮುಖ್ಯವಾಗಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ಶಾನ್ ಸಹನ್ ಸಾಲಿಯಾನ್ ಟ್ರಿಪಲ್ ಎಸ್. ಬಿರುಸಿನ ಹೊಡೆತ, ಗಗನೆತ್ತರಕ್ಕೆ ಚಿಮ್ಮಿಸ್ತಕ್ಕಂಥ ಒಂದು ಚೆಂಡು ಬುತ್ತಿಯಾಗುವ ಸಾಧ್ಯತೆ. ವಿನಯ್ ಕ್ಯಾಚ್ ಅನ್ನು ಪಡೆದಾಗ ಕ್ಷೇತ್ರ ರಕ್ಷಕ ಲಾಂಗ್ ಆಫ್ ವಿಭಾಗದಲ್ಲಿ. ಶಂಸು ಅವರ ತೆರವಾದ ಸ್ಥಾನ ತುಂಬಲು ಇನ್ನಿರುವ ಆಟಗಾರ ತೌಸೀಫ್ ಜಮೇದಾರ್. ಎಸೆತಗಾರಿಕೆ ವಿಭಾಗದಲ್ಲಿ ಶಾನ್ ರಿವರ್ಸ್ ಸ್ವೀಪಿಂಗ್ ಯತ್ನ ಮಾಡ್ತೀರ. ಚೆಂಡು ಮಾತ್ರ ಲೆಗ್ ಬಾಯ್ ಮುಖೇನ ಸೂಚನೆ ಬರುತ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. ಒಂಟಿ ಓಟದಿಂದಾಗಿ ತಂಡದ ಒಟ್ಟು ಗಳಿಕೆ 4 ಓಟಗಳು ಆರಂಭಿಕ ಓವರಿನ ಮುಕ್ತಾಯಗೊಳ್ಳುತ್ತಾ ಇದೆ.
नवीन 11 क्रिकेटर्स 2025 इस मैच की श्रृंखला का सुबह उद्घाटन हो गया था। इस बीच नवीन 11 डीजेएस और जो कि मैंगलोर की एलिगेंट आमना सामना कर रही है। टॉस जीतकर एलिगेंट ने बैटिंग का फैसला दिया था, दावा दी थी डीजेएस के लिए, और उस बीच 5 ओवर की इनिंग्स में 51 रन बनाए डीजेएस और 52 का लक्ष्य दिया हुआ यहाँ पर। जो कि युवा खिलाड़ी माने जाते हैं लोकेश, दिल्ली से इनका ताल्लुक है और एक अच्छी पारी खेली थी अपनी इनिंग्स की। इस बीच बॉलिंग मार संभालते हुए लेफ्ट आर्म ओवर द विकेट की ओर से ये गेंद सीमा रेखा पर कैच होते हुए तौसीफ के द्वारा। इस बीच तौसीफ का विकेट पतन होता हुआ, एक अच्छे खिलाड़ी माने जाते हैं तौसीफ। इस बीच 0 की नए बल्लेबाज यहाँ पर क्रीज में आ पहुंचे हैं जासिम फुरनानी के। लोकेश अपने कोटा के पहले ओवर की दूसरी गेंद फेंकने के लिए, पहली गेंद पर सफलता हासिल की थी, दूसरी गेंद फेंकने के लिए लेफ्ट आर्म ओवर द विकेट की ओर से फुरनानी को इस बीच हल्के हाथों से खेला इस गेंद को गली की दिशा पर। वहां पर फील्ड होती हुई रोहन द्वारा थोड़ी सी मिस फील्ड हुई, रन लेने का कोई मौका नहीं यहाँ पर खिलाड़ियों को। इस बीच अपने कोटा की पहले ओवर की तीसरी गेंद फेंकने के लिए लेफ्ट आर्म इस बीच लोकेश हल्के हाथों से खेला इस गेंद को, बहुत ऊपर चली गई थी, वहां पर थोड़ी सी मिसफील्ड होती हुई विनय के द्वारा आसान सा एक कैच था, उसको छोड़ दिया है यहाँ पर। एक आसान सा कैच, एक जीवदार मिलता हुआ यहाँ पर बैट्समैन को। विनय जो कि एक अच्छे फील्डर माने जाते हैं, थोड़ी सी गलती हो गई उनसे और एक जीवदान प्राप्त होता हुआ खिलाड़ियों को, पुनाने को यहाँ पर एक जीवदान। इस बीच अपने कोटा की पहले ओवर की चौथी गेंद फेंकने के लिए लोकेश, तब तक यहाँ पर कमेंट्री का हाथ सुनाने के लिए करीम को मैं दावत देता हूँ आकर कमेंट्री सुनाए। इस ओवर की अगली गेंद लेकर तैयार है यहाँ पर लेफ्ट हैंडर गेंदबाजी बल्लेबाजी खेला, अच्छी गेंद लेकिन हेलीकॉप्टर शॉट किया है गेंद को, गेंद फिर से हवा पर है, इस बार अच्छी कैच है। इसी के साथ तीसरा विकेट की पतन। इस
नया बल्लेबाजी करने के लिए यहाँ पर सफवान सुलिया। कुल मिलाकर रन संख्या पर 5 रन 3 विकेट के नुकसान पर यहाँ पर इस ओवर पर लोकेश ने अच्छी गेंदबाजी की। अब तक उन्होंने 4 गेंद पर केवल 1 रन उन्होंने कर चुकी। यहाँ पर 2 विकेट हासिल किए। इस बार आखिरी गेंद 5वीं बार थे, इस बार गेंद को उठा दिया। यहाँ पर मिड विकेट था, ओवर फील्डर ने थोड़ी सा मिस फील्डा, तब तक गेंद गई सीधे सी मारे के बाहर। 4 रन खेला। सफवान सुल्ले आते आते उन्होंने चौकी के साथ अपने खाता खोल चुकिया। इस ओवर के आखिरी 1 गेंद यहाँ पर शेष है। दूसरी ओवर क्या जीतने के लिए यहाँ पर 19 रन की दूरियां बची हुई है 13 गेंद पर। सॉरी 43 रन की जरूरत है यहाँ पर 19 गेंद पर। सॉरी, इस ओवर के अगली गेंद आज गेंद आखिरी गेंद यहाँ पर डॉट बॉल के साथ ओवर की समाप्त हो चुकी है। कुल मिलाकर 2 ओवर की खेल समाप्त हो चुकी है। रन संख्या पर 9 रन 3 विकेट के नुकसान पर। इस मैच के बाद अगले मैच के लिए यहाँ पर दोनों टीम यहाँ पर तैयार होना चाहिए। हाँ, एक तरफ से विद्वार बॉयज वर्सेस निफाके बीच 43 ರನ್ನಿನ ಅವಶ್ಯಕತೆ 18 ಎಸೆತಗಳ ಮುಂದೆ ಚಾಲೆಂಜಿಂಗ್ ಓವರ್ಸ್ इस ओवर 43 रिक्वायर्ड फ्रॉम 18 डिलीवरी। इस ओवर पर अगर 15 रन बनाए तो 5 रन अतिरिक्त रनों के रूप से यहाँ पर मिलेगी। देखिए यहाँ पर बॉलर ने विनय असबार विनय गेंदबाजी का रूप से स्ट्राइकर पर बल्लेबाजी करने के लिए यहाँ पर जसीम फनानी। विनय इस बार गेंद को उठा दिया, लेकिन वहां पर फील्डर तैनात है। बहुत ही अच्छी रनिंग बिटवीन द विकेट। 2 रन के साथ कुल मिलाकर रन संख्या पर 11 रन 3 विकेट के नुकसान पर दौड़ते आए यहाँ पर कैच लेने के लिए, लेकिन आखिरकार उन्होंने छोड़ दिया। कुल मिलाकर रन संख्या पर 11 रन 3 विकेट के नुकसान पर 17 गेंद पर 41 रन की जरूरत है जीतने के लिए। 41 रिक्वायर्ड फ्रॉम 17 डिलीवरी। अगली गेंद लेकर तैयार है यहाँ पर विनय। इस बार अच्छी गेंद, बहुत ही अच्छी गेंद है, पैर पर लगी है। लेग बाई के रूप से यहाँ पर 1 रन मिलेगी। इस 1 रन की मदद से कुल मिलाकर रन संख्या पर 12 रन जीतने के लिए अभी भी यहाँ पर 40 रन की दूर है। 52 रन की जरूरत जीतने के लिए, यानी 5 ओवर की खेल पर इस 2 ओवर की खेल समाप्त होने के बाद कुल मिलाकर रन संख्या पर 12 रन, यानी चैलेंजिंग ओवर है। इस ओवर पर 3 रन है यहाँ पर 2 गेंद पर। अगली गेंद लेकर तैयार। इस ओवर किया तीसरी गेंद लेकर तैयार। इस बार लेफ्ट हैंडर बल्लेबाज सफवान सुलिया के लिए। देखिए विनय, अच्छी गेंद, लेकिन इस बार उन्होंने भी उपयोग किया। यहाँ पर 1 रन, यहाँ पर दूसरा रन के लिए पलट रहा, पर दूसरा रन भी आसान तरीके से पूरे। इस 2 रन की मदद से कुल मिलाकर रन संख्या पर 14 जीतने के लिए अभी भी यहाँ पर दूर है। 38 रन की जरूरत है बची हुई है 15 गेंद पर। 15 टू गो एंड 38 टू गेट। इस ओवर पर 3 गेंद पर 5 रन आ चुके हैं।
अभी भी यहाँ पर 3 गेंद शेष है। अगर 10 रन आए तो यहाँ पर 5 रनों के रूप से यहाँ पर मिलेगी, बोनस के रूप से। और इस बार उपयोगी गेंद को स्टंटमैन की दिशा पर गई, यहाँ पर फील्डर तैनात है, केवल 1 रन मिलेगी। इस 1 रन की वजह से कुल मिलाकर रन संख्या पर 15। इस ओवर की यानी 5वीं गेंद लेकर तैयार है गेंदबाज विनय। इस ओवर की अगली गेंद यानी 2 गेंद पर 9 रन की दूर है यानी बोनस रन मिलने के लिए। इस बार उपयोग किए गेंद को लॉन्ग ऑफ की दिशा पर ऑफर फील्ड किया, तब तक 1 ही रन मिलेगी। इस 1 रन की वजह से कुल मिलाकर रन संख्या पर 16, लॉस ऑफ 3 विकेट। इस ओवर के आखिरी गेंद लेकर तैयार। आखिरी गेंद लेकर तैयार है यहाँ पर गेंदबाज विनय, बल्लेबाज शफान सुलिया के लिए। बहुत ही अच्छी ओवर के समाप्त। एंड ऑफ द ओवर नंबर 3, स्कोर मूव्स टू 17, लॉस ऑफ 3 विकेट। बची हुई यहाँ पर 12 गेंदे, 35 रन की दूर है। 35 रिक्वायर्ड फ्रॉम 12 ಡೆಲಿವರಿ। 12 ಎಸೆತಗಳ ಮುಂದೆ 35 ಓಟದ ಅವಶ್ಯಕತೆ। डीजे नवीन 11 वर्सेस एलिगेंट के बीच। टॉस जीतने के बाद पहली गेंदबाजी करने के लिए निर्णय किए थे यहाँ पर एलिगेंट ने। लगातार दूसरे मैच यहाँ पर एलिगेंट के लिए। पहला मैच यहाँ पर कटिल के साथ में खेले थे, तो वहाँ पर हारने के बाद यहाँ पर दूसरा मैच खेल रहे हैं। इस बार पहला मैच खेल रहे हैं यहाँ पर डीजे 11 के साथ। गेंदबाज रमीज नवाब, रमीज नवाज। इस बार बहुत ही अच्छी गेंद है, लेकिन गेंद और बल्ले से कोई संपर्क नहीं। यहाँ पर डॉट बॉल के साथ जीतने के लिए अभी भी यहाँ पर 11 गेंद पर 35 रन की दूर है। 35 रन रिक्वायर्ड फ्रॉम 11 डिलीवरी। इस ओवर की अगली गेंद रमीज, इस ओवर की अगली गेंद लेकर तैयार है। इस बार गेंद को उठा दिया यहाँ पर मिड विकेट के दिशा पर, वहां पर फील्ड के, तब तक 1 रन यहाँ पर 2 रन के लिए पलट रहा था, पर मना कर रहा है। 1 रन मिलेगी। इस 1 रन के मदद से कुल मिलाकर रन संख्या पर 18। रिक्वायर्ड फ्रॉम 10 ಡೆಲಿವರಿ। 10 ಎಸೆತ 34 ಓಟದ ಅವಶ್ಯಕತೆಯನ್ನು ಕಾಣ್ತಾ ಇದೆ। विद्वर बॉय कैप्टन, उठा दिए गेंद को, गेंद जा रहे हैं पर सीधे सी मारे के बाहर 6 रन के लिए। विद्वर बॉयस कैप्टन। इस बार गेंद 1-2 टफा खाने के बाद सीधे सीमारे के बाहर 6 रन के लिए। लगातार यहाँ पर दूसरी चक्का।
हेलो हेलो रमीज अपने बॉलिंग मार्क में थोड़े से महंगे साबित होते हुए यहाँ पर 4 गेंदों पे 13 रन दिए हैं। जसीम पुनानी जो कि अच्छी फॉर्म में नजर आ रहे हैं। ये गेंद लेग स्टंप से थोड़ी सी बाहर जाती हुई गेंद को अंपायर ने फरका और इसको वाइड में तब्दील दिया। 1 रन इतना 2 रन यहाँ पर। और इस बीच शाकिर भाई का स्वागत करते हैं हम यहाँ पर। रमीज अपने कोटा के पहले ओवर की 5वीं गेंद फेंकने के लिए तैयार होते हुए सामना करेंगे यहाँ पर सफवान जो कि एक अच्छे हार्ड हिटर माने जाते हैं एलिगेंट की ओर से। जब तक सफवान रहेंगे यहाँ पर थोड़ी सी दिक्कत साबित होएगी डीजीएस के लिए। इस बार फुल टॉस गेंद थी, इस गेंद को उछाल कर खेला, कोई मौका नहीं वहां पर लोकेश को। लॉन्ग ऑफ में जो फील्डर कर रहे हैं यहाँ पर कोई मौका नहीं। गेंद की नजरें बस गेंद सीधे सीमा रेखा के बाहर जाती हुई 6 रन। रमीज आपने कोटा के पहले ओवर की अंतिम गेंद फेंकने के लिए यहाँ पर 3 छक्के खा चुके हैं रमीज और 21 रन का जो एक बड़ा स्कोर उन्होंने दिया है आगे वाली टीम को। 3 छक्के लगाए उस पर। और इस बीच रमीज छोटे कद के खिलाड़ी हैं। एक अच्छी गेंद यहाँ पर टप्पा खाने के बाद थोड़ी सी हल्की सी एज लेती हुई कीपर की दास्तान पर चली जाती है और थोड़ी हल्की सी अपील यहाँ पर और आउट करार दिया। यहाँ पर सफवान की विकेट गिरी हुई है। इमरान के द्वारा एक अच्छी सी विकेट कीपिंग का मजारा देखने को मिला यहाँ पर और अच्छी सी एक बैट्समैन स्पिरिट स्पोर्ट्समैन स्प्रीज कहते हैं जिसे वो दिखाई है सफवान ने। और जबकि अंपायर अपनी उंगली को ऊपर करते तब तक सफवान अपने कदमों का सहारा लेते हुए पेविलियन की ओर चले बसे और इस तरह से अपनी विकेट गंवाई यहाँ पर सफवान ने। इमरान Hello. Thank you so much, Hadi sir, for your wonderful commentary in Canada. After the completion of 4 over score is 38 for 4. The required run is 14 from 6 deliveries. ಓಟಗಳು 14 ಎಸೆತಗಳು 6. ಈ ಒಂದು ಪಂದ್ಯದಲ್ಲಿ ಜಯಗಳಿಸುವವರು ಯಾರು? ಈ ಒಂದು ಬಹುದೊಡ್ಡ ಪ್ರಶ್ನೆಗೆ ಕೆಲವೇ ಕ್ಷಣದಲ್ಲಿ ಉತ್ತರ ಸಿಗಲಿದೆ. ಈ ನಿಟ್ಟಿನಲ್ಲಿ ಎಸ್ತಗಾರಿಕಾ ವಿಭಾಗದಲ್ಲಿ ಪರಿವರ್ತನೆಯನ್ನು ಕಾಣ್ತಾ ಇದೆ. रोवेल प्रीत इस बार बेहतरीन गेंद यहाँ पर रिवर्स स्वीप की कोशिश जरूर हुई थी, वहां पर पूरी तरीके से गेंद बल्ले पर आई नहीं और एक रनिंग बिटवीन द विकेट पर हड़बड़ाहट जिसके बदौलत एक रनआउट होता हुआ आसिर रनआउट होकर पेविलियन वापस। एक बड़ा झटका यहाँ पर टीम एलिगेंट मैंगलोर को। जिस तरीके की झोंकिन लेने की यहाँ पर जरूरत नहीं थी उस झोंकिन को लिया था यहाँ पर बल्लेबाजों ने, जिसके बदौलत एक और विकेट खोया है यहाँ पर आसिर रनआउट के रूप पर आउट होकर पेविलियन वापस होते हुए। बैट्समैन नेम प्लीज।
सरफराज नवाज नए बल्लेबाज के रूप पर सरफराज नवाज, देखना है किस तरीके से रनों की आवाज उठाते हैं यहां पर नवाज। बहुत ही रोचक रोमांचक मैच होता हुआ यहां पर डीजे चैलेंजर्स और टीम एलिगेंट के बीच करो यो मरो यो वाला भी मैच है ये टीम एलिगेंट मैंगलुरु के लिए, अगर इस प्रतियोगिता पे बने रहना है तो। बाकी बचे 5 गेंदों पर 13 रन का लक्ष्य, 5 ಎಸೆತಗಳು 13 ಓಟದ ಅವಶ್ಯಕತೆ ಟೀಮ್ ಎಲಿಗೆಂಟ್ ಮಂಗಳೂರು ತಂಡಕ್ಕೆ ಈ ಒಂದು ಪಂದ್ಯದಲ್ಲಿ ಜಯಶಾಲಿಯಾಗಲು। ಈ ನಿಟ್ಟಿನಲ್ಲಿ ಸ್ಟ್ರೈಕರ್ ತುದಿಯಲ್ಲಿ ಜಾಸಿಂ ಪೊನ್ನಾನಿ, ಐಕಾನ್ ಪ್ಲೇಯರ್ ಆಫ್ ಟೀಮ್ ಎಲಿಗೆಂಟ್, is still in the crease. Five balls, 13 runs required from here for Team Elegant Mangaluru to register a victory. That would be a first victory in this tournament so far for Team Elegant Mangalore. स्ट्राइकर चोट पर जासिम सामना करेंगे रोवेल का। एक अनुभवी गेंदबाज है रोवेल, देखना है कि 13 रन को किस तरीके से रोकने पे कामयाबी हासिल करेंगे यहां पर रोवेल। लेफ्ट हैंडेड गेंदबाज रोवेल इस बार जासिम को फुल टॉस गेंद खेल दिया उसको स्क्वायर की दिशा पर, कोई मौका नहीं वहां पर फील्डर के पास, गेंद सीमा रेखा के बाहर 4 रन के लिए। जिस तरीके की गेंद बल्लेबाजी के लिए जाने जाते हैं जासिम पन्नानी, उसको बाखूबी निभाते हुए यहां पर अपनी टीम एलिगेंट मैंगलुरु की तरफ से दर्शक यहां पर इस मैच का पूरा मनोरंजन उठाते हुए। बहुत ही बड़ी मैच यहां पर दोनों ही टीमों के बीच, 2 दिग्गज टीमें आमने सामने, एक तरफ टीम एलिगेंट मैंगलोर और एक तरफ डीजेएस चैलेंजर्स। एलिगेंट पहला मैच हारने के बाद दूसरा मैच खेल रहा है यहां पर, जो मस्ट विन मैच है यहां पर। दिशा से भटकती हुई गेंद, वाइड का इशारा अंपायर द्वारा और एक अतिरिक्त रन का इजाफा होते हुए स्कोर कार्ड पर स्कोर बढ़ता हुआ 44 फॉर द लॉस ऑफ 5 विकेट्स। आखिरी 2 ओवर पर 38 रन का लक्ष्य था यहां पर टीम एलिगेंट के पीछे आगे, उसको पूरी तरीके से कामयाबी से पीछा करते हुए यहां पर टीम एलिगेंट इस बार फिर से खेल दिया उसको वाइड स्क्वायर लेग की दिशा पर, कोई मौका नहीं था वहां पर फील्डर के पास। गेम फिर से सीमा रेखा के बाहर 4 रन के लिए। सिर्फ 4 रन दूर अपने लक्ष्य यहां पर टीम एलिगेंट मैंगलोरो। What a match so far for Team Elegant Mangalore here, where they required 12 balls, 38 runs in one stage, which they have successfully chased down so far. They are just 4 runs away from the victory here. This is a must-win game for Team Elegant Mangalore. If they lose from here, definitely they will depart from this tournament. If they win, the hopes will definitely remain open. 3 ಎಸೆತ 4 ಓಟದ ಅವಶ್ಯಕತೆ. ಬಾಳು ಕಷ್ಟ ಸಾಧ್ಯವಾದ ಜಯದ ಗುರಿ ಸುಲಭದ ತುತ್ತಾಗಿ ಪರಿಣಮಿಸ್ತಾ ಇದೆ ಟೀಮ್ ಎಲಿಗೆಂಟ್ ಮಂಗಳೂರು ತಂಡಕ್ಕೆ. ದಾಂಡಿಗ ತಂಡದಲ್ಲಿ ಜಾಸಿಂ ಪೊನ್ನಾನಿ 10 ಎಸೆತಗಳ ಮುಂದೆ 25 ಓಟಗಳನ್ನು ಕಲೆ ಹಾಕಿದಂತಹ ಹೊಡಬಡಿಯ ಯುವ ದಾಂಡಿಗ ಸ್ಟ್ರೈಕರ್ ತುದಿಯಲ್ಲಿ ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿ ರಕ್ಷಣಾತ್ಮಕ ಆಟ. ಲಾಂಗ್ ಆಫ್ ದಿಶೆಯಲ್ಲಿ ಈ ಬಾರಿ ರನ್ ಔಟ್ ಆಗುವ ಎಲ್ಲ ಲಕ್ಷಣ
ಔಟ್ ಮುಖಾಂತರ ಮತ್ತೊಂದು ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಟೀಮ್ ಎಲಿಗೆಂಟ್ ಮಂಗಳೂರು. दो गेंदे 3 रन का लक्ष्य. ಎರಡು ಎಸೆತ 3 ಓಟದ ಅವಶ್ಯಕತೆ. ರೋಚಕ ರೋಮಾಂಚಕ ಪಂದ್ಯ ಸಾಗಿ ಬರ್ತಾ ಇದೆ ಮೈದಾನ ನಂಬರ್ 1ರಲ್ಲಿ ನವೀನ್ 11 ಟ್ರೋಫಿ ಸೀಸನ್ 1ರ 3ನೇ ಪಂದ್ಯಾಕೂಟ. ಟೀಮ್ ಎಲಿಗೆಂಟ್ ಮಂಗಳೂರು ಹಾಗೂ ಡಿಜೆಎಸ್ ಚಾಲೆಂಜರ್ಸ್ ಎದುರಾಳಿ. ಬ್ಯಾಟ್ಸ್ಮನ್ ನೇಮ್ रियाज सालिग्रामा. देखना है यहां पर गेंद छू जाती है क्या चंदा मामा. बल्लेबाजी पर आए हैं रियाज सालिग्रामा. और एक बार रोवेल, इस बार जासिम को, इस बार और पिच डिलीवरी खेल दिया उसको हवा पर. फील्डर वहां पर मौजूद और एक आसान सा कैच होकर जासिम पोन्नानी का पारी की अंत्य पर 3 रन का लक्ष्य. दिस मैच इज नॉट ओवर एट. पिक्चर अभी भी बाकी है क्योंकि टीम एलिगेंट को अभी भी 3 रन बनाना बाकी है. ಒಂದು ಎಸೆತ 3 ಓಟದ ಅವಶ್ಯಕತೆ. 3 runs required from 1 delivery. What a match this is going to be. The both finest team of tennis ball cricket battling against each other in the league match of Naveen 11 Trophy Season 1 in AKW Sports Facility. The danger man Shahil enters the ground. शाहिल यहां पर ग्राउंड पर आक्रमण करते हुए जो बड़ी शॉट मारने की पूरी क्षमता रखते हैं. अगर इनका बल्ला हल्ला बोलता है तो मैच टीम एलिगेंट के पक्ष में आ सकता है. अगर यहां पर विकेट या सिंगल्स पर रोकने पर कामयाबी हासिल करती है यहां पर टीम डीजेएस चैलेंजर्स तो जीत उनके पलटे में. इस उम्मीद के साथ रोवेल इस इनिंग्स पर आखिरी बार अपनी गेंद को लेते हुए 1 बॉल 3 रन का लक्ष्य यहां पर टीम एलिगेंट किया गया. ಒಂದು ಎಸೆತ 3 ಓಟದ ಅವಶ್ಯಕತೆ. बड़ी शॉट की तलाश जरूर करेंगे यहां पर साहिल. बल्लेबाज के ब्रेन को यहां पर रीड करना पड़ेगा रोवेल को. आखिरी गेंद 1 बॉल 3 रन. हियर वी गो. फुल टॉस गेंद पूरी तरीके से बीट हुए यहां पर. What a delivery. That is the golden ball of this tournament so far from Rovel Preet. With this dotted delivery, team DJS Challengers has registered a victory in the first game of their tournament so far. Congratulations team DJS Challengers. Also thank you so much team Elegant Mangaluru for entertaining us so far.